ಎವ್ರಿ ಇಯರ್ ಬರ್ತಕ್ಕಂಥ ಪ್ರವಾಹವನ್ನು ಎದುರಿಸಲಿಕ್ಕೆ ಮಿರ್ಜಿ ಒಂದಾದರೆ ಈಗ ಸರ್ವಸಾಧಾರಣ ತೊಂದರೆ ಆಗೋದಿಲ್ಲ. ಇನ್ನು ತೀರ ಒಂದು ಭಯಾನಕ ಇರತಕ್ಕಂಥದ್ದು ರೂಗಿ ಗುಲ್ಗಾಜಿ. ಹೋದ ಸಲ ಆಚೆ ಸಲ ಬಂದಷ್ಟು ನೀರು ಬಂದರೆ ಅವು 2 ಊರುಗಳು ಭಯಾನಕ ಸ್ಥಿತಿಯಲ್ಲಿ ಇದ್ದಾವೆ. ಈಗ ಮೊದಲು ನಮ್ಮ ಆದ್ಯತೆ ಈಗ ಸದ್ಯ ಪ್ರತಿ ವರ್ಷ ಆಗ್ತಕ್ಕಂಥ ಘಟನೆಗಳಿಗೆ ನಾವು ಏನು ಮಾಡಬೇಕಂತಕ್ಕಂಥದ್ದು ಕ್ರಮ ಕೈಗೊಳ್ಳುತ್ತೆ. ಅದನ್ನು ಯಾವ ರೀತಿ ನಿಭಾಯಿಸಬೇಕು, ಜಮೀನುಗಳು ನೋಡ್ತಕ್ಕಂಥದ್ದಕ್ಕೂ ನಾನು ಈಗಾಗಲೇ ಸೂಚನೆ ನೀಡಿದ್ದೇನೆ. ಅಧಿಷ್ಠಿತ ಕಾರ್ಯಕ್ರಮ ಸರ್ಕಾರಗಳು ಬದಲಾದರೂ ಕೂಡ ಎಲ್ಲರೂ ಸ್ಥಳಾಂತರ ಹೊಂದಿದ್ರೆ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಾವು ತಯಾರು. ಸ್ಥಳಾಂತರ ಆಗ್ತಾ ಇಲ್ಲ, ಅದು ಕಷ್ಟ ಇದೆ. ಅದು ನಾವೆಲ್ಲರೂ ಕೂಡ ಬಗೆಹರಿಸ್ತೀವಿ. ಸರ್, ಈಗ ಜಿಲ್ಲೆಯಲ್ಲಿ ಎಷ್ಟು ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಈಗ ಈ ಸದ್ಯಕ್ಕೆ? ಈಗ ಮಿರ್ಜಿ ಗ್ರಾಮ ಒಂದೇ. ಸರ್, ಈ ಜಾನುವಾರುಗಳಿಗೆ ಈಗ ಸ್ಥಳಾಂತರ ಆಗುವಂಥ ಪರಿಸ್ಥಿತಿ ಅವಕ್ಕೆ ಮೇವು ಔಷಧ ಏನೇ ಬಂದರೂ ನಾವು ತಯಾರಿದ್ದೀವಿ. ಸುಸೂತ್ರವಾಗಿ ಜನರನ್ನು ಕಾಪಾಡೋದು, ಜಾನುವಾರನ್ನ ಕಾಪಾಡೋದೇ ಅಧಿಕಾರಿಗಳು ಆ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅಪ್ರಿಷಿಯೇಟ್ ಇಟ್ಟು ನಮ್ಮ ಅಧಿಕಾರಿಗಳಿಗೆ. ನಾವು ಅದನ್ನು ಕಾರ್ಯಪ್ರವೃತ್ತ ಆಗ್ತೇವೆ. ಪ್ರತಿಯೊಂದು ವಿಷಯದೊಳಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನನಗೆ ಅದು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬಹುಶಃ ಅದಕ್ಕೆ ಪ್ರಕ್ರಿಯೆ ಮಾಡಲಿಕ್ಕಾಗಲಿಲ್ಲ. TC ಅವ್ರಿಗೆ ಹೇಳಿದ್ದೀನಿ. ಅದನ್ನು ಯಾವ ರೀತಿ ಮಾಡಬೇಕಂತಕ್ಕಂಥದ್ದು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಅಲ್ಲಿ ಲ್ಯಾಂಡ್ ಸಿಗ್ತಾಯಿಲ್ಲ. ಲ್ಯಾಂಡ್ ನೋಡ್ಲಿಕ್ಕೆ ಹೇಳಿದ್ದೀನಿ. ಲ್ಯಾಂಡ್ ಪರ್ಚೇಸ್ ಮಾಡ್ತಾರೆ. ಜನ ಹೇಳುವಂಥದ್ದು BJP ಮತ್ತು ಕಾಂಗ್ರೆಸ್ ಸರ್ಕಾರಗಳು ಎರಡು